ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ಐ ಆಮ್ ಚರಣ್. ಇವತ್ತು ನಾವು ಏನು ಟ್ರೇಡ್ ಮಾಡಿದ್ದೀವಿ, ನಿಫ್ಟಿದೊಂದು ಟಾರ್ಗೆಟ್ ಕೊಟ್ಟಿದ್ದೆ, ಅದು ಅಚೀವ್ ಆಗಿದೆಯಾ ಇಲ್ವೋ ನೋಡೋಣ. ಓಕೆ, ಪ್ಲಸ್ ಟೆಲಿಗ್ರಾಮ್ ಚಾನಲಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ವಿ ಅದು ಹೆಂಗೆ ವರ್ಕ್ ಆಗಿದೆ ನೋಡೋಣ. ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಅದ್ರ ಬಗ್ಗೆ ಹೇಳ್ತೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಫಸ್ಟ್ ಒಂದು ಸತಿ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಇದು ಇವತ್ತಿಂದು ಟೆಲಿಗ್ರಾಮ್ ಚಾನಲ್, ಇವತ್ತಿಂದು ಮಾರ್ಚ್ 5ನೇ ತಾರೀಕು. ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ, ಗ್ಯಾಪ್ ಅಪ್ಪೇ ಆಗಿದೆ, ರೈಟ್. ಅದಾದಮೇಲೆ ರೆಸಿಸ್ಟೆನ್ಸ್ ಹತ್ರ ಓಪನ್ ಆಗ್ತಾ ಇದೆ, 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತ ಹಾಕಿದ್ದೆ. ಬೆಳಿಗ್ಗೆ 7:45ಕ್ಕೆ 15 ಮಿನಿಟ್ಸ್ ಯೂಸ್ ಮಾಡಿ ಅಂತ. ಆಮೇಲೆ ಗೋಲ್ಡ್ ಟ್ರೇಡ್ ಮಾಡಿದ್ವಿ, ಚಾರ್ಟ್ ಮಾಡ್ಕೊಳ್ಳಿ. ಗೋಲ್ಡ್ ಟ್ರೇಡ್ ಇದು ಪ್ರಾಫಿಟ್ಸ್ ಬಂದಿದ್ದಾವೆ, ಅದ್ರದ್ದು ಸ್ಕ್ರೀನ್ಶಾಟ್ಸ್ ಅವೆಲ್ಲ ಇಲ್ಲಿದ್ದಾವೆ, ನೀವು ನೋಡ್ಕೋಬೋದು. ಓಕೆ, ಆಮೇಲೆ ಮತ್ತೆ 9:00ವರೆಗೆ ಇನ್ನೊಂದು ಮೆಸೇಜ್ ಮಾಡಿದ್ದೆ, 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ, ಮಾರ್ಕೆಟ್ ಸೈಡ್ವೇಸಲ್ಲಿದೆ, ಅಂದರೆ 15 ಮಿನಿಟ್ಸ್ ಕಣ ಒಳಗಡೆ ಇದ್ದರೆ ಕಷ್ಟ, ಅದು ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ. ನೆಕ್ಸ್ಟು ನಾನೇ ಕ್ಲಿಯರಾಗಿ ಎಂಟ್ರಿ ಕೊಟ್ಟಿದ್ದೆ, 24,450 ಸಿ ಇ, ಎಂಟ್ರಿ 380 ಎಬೋವ್, ಹೋಗಿ ನೋಡಿ 560ವರೆಗೂ ಹೋಗ್ಬಿಟ್ಟಿದೆ, ಅದು ಆಲ್ಮೋಸ್ಟ್ 150 ಪಾಯಿಂಟ್ಸ್ ಡನ್. ಓಕೆ, ಅದಾದಮೇಲೆ ಅದ್ರ ಕೆಳಗಡೆ ಇನ್ನೊಂದು ಮೆಸೇಜ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ವಿಡಿಯೋ ನಿಲ್ಲಿಸ್ಬಿಟ್ಟು ನೀಟಾಗಿ ಈ ಲೈನ್ನ ಓದ್ಕೊಳ್ಳಿ. ಓಕೆ, ಟುಡೇ ಮೈ ಟಾರ್ಗೆಟ್ ನಿಫ್ಟಿ 24,770 ಇವತ್ತು ನನ್ನ ಟಾರ್ಗೆಟ್. ಮಾರ್ಕೆಟ್ ಮುಗಿದ ಮೇಲೆ ಇವಾಗ ಬಂದು ಹೇಳ್ತಾ ಇಲ್ಲ ನಾನು, ಅದನ್ನು ಹೇಳಿರೋದು ಟೈಮ್ ನೋಡ್ಕೋಬೋದು ನೀವು. 10 ಗಂಟೆ 46 ನಿಮಿಷ, 10:46 ಮಾರ್ಕೆಟ್ ಕಂಪ್ಲೀಟ್ ಓಪನಿಂಗ್ ಪ್ಲೇಸಲ್ಲೇ ಇತ್ತು. ಆವಾಗ ಬೆಳಿಗ್ಗೆ ಹೇಳಿರೋದು ನಿಫ್ಟಿ ಇಲ್ಲಿಗೆ ಬರುತ್ತೆ ನನ್ನ ಟಾರ್ಗೆಟ್ ಅಂತ. ಓಕೆ, ಅದಾದಮೇಲೆ ನೋಡ್ಕೊಳ್ಳಿ, ನನ್ನ ಟಾರ್ಗೆಟ್ 24,770 ಬಂದಿದೆ ಇಲ್ಲ ನೋಡಿ. ಕೊಟ್ಟಿದ್ದು ಸಿ ಕಾಲ್ 380 ಟ್ರಿಗರ್ ಆದಮೇಲೆ ಎಲ್ಲಿಗೆ ಹೋಗಿದೆ ನೋಡಿ, 380 ಟ್ರಿಗರ್ ಆಯಿತು, 460, 560 ಕೂಡ ಹೋಗಿದೆ ಅದು. ಓಕೆ, ಇದ್ರದ್ದು ಫೀಡ್ಬ್ಯಾಕ್ ಕಂಪ್ಲೀಟಾಗಿ 770 ರೀಚ್ ಆಯಿತು ಟಾರ್ಗೆಟ್, ನೋಡ್ಕೋಬೋದು ನೀವು. ಇಲ್ಲಿ ನಮಗೆ ಬೆಳಿಗ್ಗೆ ಹೇಳಿದಾಗ ಇಲ್ಲಿತ್ತು ಬೆಳಿಗ್ಗೆ 10 ಗಂಟೆಗೆ ಇದು ಬರುತ್ತೆ ಅಂತ ಹೇಳಿದ್ದೆ, ಇದು ಬಂದಿದೆ. ಬೆಳಿಗ್ಗೆ 10 ಗಂಟೆಗೆ ಮಾರ್ಕೆಟ್ ನೋಡ್ಕೊಳ್ಳಿ, ಇವಾಗ ಬಂದಿರೋ ಟೈಮ್ ನೋಡ್ಕೊಳ್ಳಿ. ಓಕೆ, ಅದಾದಮೇಲೆ ನಮ್ಮ ಅನಾಲಿಸಿಸ್ ಹೆಂಗಿದೆ ಅಂಥೇಳಿ ಇಲ್ಲೊಂದು ಪೋಲಿಂಗ್ ಇಟ್ಟಿದ್ದೀನಿ. ಇದರಲ್ಲಿ 500 ಜನ ಇದ್ದಾರೆ, 500 ಮೆಂಬರ್ಸ್ ಇದ್ದಾರೆ. ಇವರು ವೋಟ್ ಹಾಕಿರೋದು ಎಕ್ಸಲೆಂಟು ಪ್ಲಸ್ ಸೂಪರ್, 2 ಆಪ್ಷನ್ ಇದ್ದಾವೆ. 20 ಜನ ಕಂಪ್ಲೀಟಾಗಿ 100% ವೋಟ್, 100% ಎಕ್ಸಲೆಂಟ್ಗೆ ವೋಟ್ ಹಾಕಿದ್ದಾರೆ, ಯಾರು ಸೂಪರ್ಗೆ ಕೂಡ ಹಾಕಿಲ್ಲ. ಅರ್ಥ ಆಯ್ತಾ? ಇವ್ರು ಯಾರಿಗೂ ನಾವು ದುಡ್ಡು ಕೊಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಮಾಡಿಸ್ಕೊಂಡು ವೋಟ್ ಹಾಕ್ಸಿಲ್ಲ, ಎಲ್ಲೆಲ್ಲಿಂದನೂ ಜಾಯ್ನ್ ಆಗಿರೋದು ಸ್ಟೂಡೆಂಟ್ಸು, ಇಲ್ಲ ನಮ್ಮನ್ನು ನಂಬಿ ಜಾಯ್ನ್ ಆಗಿರೋ ಫಾಲೋ ಮಾಡ್ತಾಯಿರೋ ಫಾಲೋವರ್ಸ್. ಓಕೆ, ಇವರು 100% ರಿಸಲ್ಟ್ ವೋಟ್ ಹಾಕಿದ್ದಾರೆ. ಕಾಣ್ತಿದೆಯಲ್ಲ ಇಲ್ಲಿ ರಿಸಲ್ಟ್. ಬೆಳಿಗ್ಗೆ 10 ಗಂಟೆಗೆ ಹೇಳಿದ್ದೀನಿ ನನ್ನ ನಿಫ್ಟಿ ಟಾರ್ಗೆಟ್ ಇದು ಅಂತ, ಅದು ಅಚೀವ್ ಆಗಿರೋದಕ್ಕೇ ಇಲ್ಲಿ ವೋಟ್ ಹಾಕಿರೋದು. ಓಕೆ, ವೋಟ್ ಹಾಕಿ ಇನ್ನೊಂದು ಸಾರಿ ಯಾರೋ ಇಲ್ಲಿ ಬಂದು ಸಿದ್ದು ಡೂಕ್ ಅಂತ ಇವರು ಬಂದು ಇವರು ರಾಕ್ ಸರ್ ಅಂತೇಳಿ, ರಾಕ್ ಬ್ರೋ ಅಂತೇಳಿ ಹಾಕಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ನಿಮ್ಮ ಫೀಡ್ಬ್ಯಾಕಿಗೆ ಥ್ಯಾಂಕ್ ಯು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇಷ್ಟು ಅಕ್ಯುರೇಸ್ ಆಗಿ, ಇಷ್ಟು ಟ್ರಾನ್ಸ್ಪರೆಂಟಾಗಿ, ಕ್ಲಿಯರಾಗಿ ಅನಾಲಿಸಿಸ್ ಮಾಡಿ ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಆದ್ರೂ ಪಾಪ ಸ್ವಲ್ಪ ಜನ ಅದಕ್ಕಂತಲೇ ಕಷ್ಟಪಡ್ತಾವ್ರೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋಕ್ಕೆ. ಅವ್ರಿಗೆ ನನ್ನ ಆನ್ಸರ್, ನೀವೇನಾದರೂ ಕಾಮೆಂಟ್ ಮಾಡ್ತಾಯಿರಿ, ಅದಕ್ಕೆ ನನ್ನ ಆನ್ಸರ್ ಏನು ಗೊತ್ತಾ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ವಾ? ಅದಕ್ಕೆ ನಾನು ಕೇರೇ ಮಾಡಲ್ಲ ನಾನು. ಓಕೆ, ಆ ಡೈಲಾಗ್ ಸ್ವಲ್ಪ ಚೆನ್ನಾಗಿರ್ತದೆ ಅಂತ ಅವ್ರು ದೊಡ್ಡವ್ರ ಕೈಲಿ ಹೇಳ್ಸಿದ್ದೀನಿ, ಕೇರ್ ಕೂಡ ಮಾಡಲ್ಲ ನಾನು. ನೀವು ಏನಾದರೂ ಹಾಕ್ಕೊಂಡು ಹೋಗಿ. ಓಕೆ, ಯಾಕಂದರೆ ನಾನು ಮಾಡಿರೋ ಕೆಲಸ ಇಲ್ಲಿ ಕಾಣ್ತಿದೆ ಕ್ಲಿಯರಾಗಿ, ಅದಕ್ಕೆ ಜನ ವೋಟ್ ಹಾಕಿದ್ದಾರೆ. ಅದು ಗೊತ್ತಿದ್ದು ಬೇಕಾಗಿನೇ ಮಾಡ್ತೀವಂದರೆ ಅದಕ್ಕೆ ನನ್ನ ಆನ್ಸರ್ ಐ ಡೋಂಟ್ ಕೇರ್. ಇದು ಏನಾದರೂ ಆಗಲಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ರೈಟ್. ನೀವು ಅದೇ ಕೆಲಸ ಕುತ್ಕೊಂಡು ಮಾಡಿ, ನೀವು ಕಾಮೆಂಟ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಇನ್ನೂ ಪಬ್ಲಿಸಿಟಿ ಬರ್ತದೆ, ನಾವು ಇನ್ನೂ ಮುಂದೆ ಹೋಗ್ತೀವಿ, ಇನ್ನೂ 4 ಜನಕ್ಕೆ ಯೂಟ್ಯೂಬ್ ತೋರಿಸುತ್ತೆ ಅದನ್ನು. ನೀವು ಅದೇ ಕೆಲಸ ಮಾಡಿ. ಓಕೆ ಓಕೆ, ಡನ್. ಇವತ್ತು ನಾವು ಇದು ನಿಫ್ಟಿ ಮಾಡಿರೋದು. ಗೋಲ್ಡಲ್ಲಿ ಏನು ಮಾಡಿದ್ದೀವಿ ನೋಡಿ, ಫ್ಲ್ಯಾಗ್ ನೀವು ಬೆಳಿಗ್ಗೆ ನೋಡಿದ್ರಲ್ಲ ಫ್ಲ್ಯಾಗ್, ಇದು ಲೋ ಬ್ರೇಕ್ ಆದರೆ ಪಿ ಇ ಇದು. ಓಕೆ, ಅದಾದಮೇಲೆ ಮತ್ತೆ ಇಲ್ಲಿಂದ ಸಿ ಇ ಇದು,
ಅದ್ರದ್ದು ಕೂಡ ತೋರಿಸ್ತೀನಿ ನಾನು, ಲೈವ್ ಟ್ರೇಡ್ ಮಾಡಿರೋದು ನೋಡಿ. ಇದು ಗೋಲ್ಡ್ ಸೆಲ್ ಮಾಡಿರೋದು, ಓಕೆ, $60 ಪ್ರಾಫಿಟ್ ಆಗಿದೆ. ಓಕೆ, ಇದು ಸೆಲ್ಲಿಂಗ್ ಕಡೆ. ಈ ಫ್ಲಾಗ್ ಬ್ರೇಕ್ ಆದಾಗ ಏನು ಸೆಲ್ ಮಾಡಿದ್ವಿ ಅದು ಆಗಿದೆ. ಆಮೇಲೆ ಗೋಲ್ಡ್ ಬೈ ಮಾಡಿದ್ವಿ, ಇಲ್ಲಿಂದ ನೋಡ್ಕೊಳ್ಳಿ, ಇದು ಇಲ್ಲಿಂದ ಗೋಲ್ಡ್ ಬೈ ಮಾಡಿದ್ವಿ. ನಮ್ಮ ಟಾರ್ಗೆಟ್ ಇಲ್ಲಿತ್ತು, ಕಂಪ್ಲೀಟ್ ಟಾರ್ಗೆಟ್ ಅಚೀವ್ ಆಗಿ ಇವಾಗಲೂ ಪ್ರಾಫಿಟಲ್ಲಿದೆ, ಇನ್ನೂ ಜಾಸ್ತಿ ಹೋಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಟ್ರೇಡು ಇಲ್ಲಿದೆ, ಸ್ಕ್ರೀನ್ಶಾಟ್. ಓಕೆ, $335 ನೋಡ್ಕೊಳ್ಳಿ. ಅಂದರೆ ಇವತ್ತು ಏನೇನು ಮಾಡಿದ್ದೀವಿ ತುಂಬ ಸಿಂಪಲಾಗಿ ನೋಡ್ಕೊಳ್ಳಿ. ಸರಿ, ಗೋಲ್ಡ್ ಬೆಳಿಗ್ಗೆ ಇಲ್ಲೊಂದು ಟ್ರೇಡ್ ಮಾಡಿದ್ವಿ, ಪ್ರಾಫಿಟ್, ಆಲ್ ಟಾರ್ಗೆಟ್ಸ್ ಡನ್. ಇಲ್ಲಿ ಸೆಲ್ಲಿಂಗ್ ಮಾಡಿದ್ವಿ, ಡನ್. ನಮ್ಮ ಸಪೋರ್ಟ್ ಝೋನಿಂದ ಮತ್ತೆ ಬೈಯಿಂಗ್ ಮಾಡಿದ್ವಿ, ಟಾರ್ಗೆಟ್ಸ್ ಡನ್. ಇದು ಗೋಲ್ಡ್ 3 ಟ್ರೇಡು 3 ಪಾಸ್. ನಿಫ್ಟಿ ಮಾರ್ಕೆಟ್ ಇಲ್ಲಿದ್ದಾಗಲೇ 10 ಗಂಟೆಲಿ ಹೇಳಿದ್ದೆ ಇಲ್ಲಿಗೆ ಹೋಗುತ್ತೆ ಅಂತ, ಅದು ನನ್ನ ಹತ್ರ ಬಂದಿದೆ. ಓಕೆ, ಡನ್. ಇದ್ರದ್ದು ಫೀಡ್ಬ್ಯಾಕ್ ಇದು ನೋಡಿ. ಇವಾಗ 20 ವೋಟ್ ಆಯಿತು, ವಿಡಿಯೋ ಮಾಡುವಾಗಲೇ ಇನ್ನೊಂದು ವೋಟ್ ಬಂತು. 20 ವೋಟ್ಸ್ 100% ರಿಸಲ್ಟ್ಗೆ, ಎಕ್ಸಲೆಂಟ್ಗೆ ವೋಟ್ ಹಾಕಿದ್ದಾರೆ, ನೋಡ್ಕೊಳ್ಳಿ. ಇದು ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ಸೇಮ್ ಲೆವೆಲ್ಸ್, ಏನು ಚೇಂಜ್ ಆಗಲ್ಲ. ರೆಸಿಸ್ಟೆನ್ಸ್ ಮೇಲೆ ಬ್ರೇಕ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಸ್ವಲ್ಪ ಸೌಂಡ್ಸ್ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ವರ್ಕ್ ನಡೀತಿದೆ. ರೆಸಿಸ್ಟೆನ್ಸ್ ಮೇಲೆ ಬ್ರೇಕ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಆರ್ ಈ ಲೋ ಬ್ರೇಕ್ ಆಗಿದೆ ಅಂದರೆ ಫಸ್ಟ್ ಕರೆಕ್ಷನ್ ಬಂದಮೇಲೆ ಆಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಒಂದು ಇಲ್ಲಿ ಬೈ ಮಾಡ್ತೀವಿ, ಆರ್ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಮಾಡ್ತೀವಿ. ಇದು ಲೆವೆಲ್ಸ್, ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಹೆಂಗೆ ವರ್ಕ್ ಆಗಿದೆ ನೋಡಿ. ಬ್ಯಾಂಕ್ ನಿಫ್ಟಿ ಫುಲ್ ಡೇ ಅದೇ ಝೋನಲ್ಲಿದ್ದು ಲಾಸ್ಟಲ್ಲಿ ಬ್ರೇಕೌಟ್ ಆಗಿದೆ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಏನು ಬ್ರೇಕೌಟ್ ಆಗಿದೆ, ಇದಕ್ಕೊಂದು ಝೋನ್ ಬರಬೇಕು, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ನಾಳೆ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇಲ್ಲಿವರೆಗೂ ರೆಸಿಸ್ಟೆನ್ಸ್ ಹಾಕೋಬೇಕು, ನೋಡ್ಕೊಳ್ಳಿ. ಇಲ್ಲಿವರೆಗೂ ಈ ಗ್ಯಾಪ್ ಫಿಲ್ ಮಾಡ್ತೀವಿ, ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಇಲ್ಲ. ನಿಫ್ಟಿಯಲ್ಲಿ ಆಫ್ಟರ್ ಕರೆಕ್ಷನ್ ಬೈಯಿಂಗ್, ಆರ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಬೈಯಿಂಗ್. ಆ್ಯಂಡ್ ಒನ್ ಮೋರ್, ನಾಳೆ ತುಂಬ ವಾಲೆಟಲ್ಲಿ ಇರುತ್ತೆ ಮಾರ್ಕೆಟ್. ವಾಲೆಟ್ ಅಂದರೆ ಗೊತ್ತಲ್ಲ, ಈ ಥರ ಇರುತ್ತೆ. ಅದಾದಮೇಲೆ ಲಾಸ್ಟ್ 45 ಮಿನಿಟ್ಸ್ ತುಂಬ ಇಂಪಾರ್ಟೆಂಟ್. ಒಳ್ಳೆ ಮೂಮೆಂಟಮ್ ಬರುತ್ತೆ. ಆ್ಯಕ್ಟಿವ್ ಇರಿ. ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನಿಮ್ಗೆ ಗೊತ್ತಾಗಲಿ, ನಾನು ಅಪ್ಡೇಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ನಾನು ಅಪ್ಡೇಟ್ ಮಾಡೋದನ್ನು ನೀವು ಎಜುಕೇಷ್ನಲ್ ಆಗಿ ತಗೊಂಡು ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು ನೀವು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಏನು ಅನಾಲಿಸಿಸ್ ಮಾಡ್ತೀವಿ ಇದೆಲ್ಲ ಪೂರ್ತಿ ಎಜುಕೇಷನಲ್ ಪರ್ಪಸ್ ಅಷ್ಟೇ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಓಕೆ, ಆ್ಯಂಡ್ ವಿಡಿಯೋಗೆ ಬಂದರೆ ಸಾಕು, ನೆಗೆಟಿವ್ ಕಾಮೆಂಟ್ ಮಾಡೋಣ ಅಂತ ಯಾರು ಕೂತಿದ್ದೀರಾ, ಇನ್ನೂ ಸ್ವಲ್ಪ ಜನ ಸೇರಿಕೊಂಡು ಮಾಡಿ. ಓಕೆ, ಯಾಕಂದರೆ ನಮ್ಮ ಚಾನಲಲ್ಲಿ ಕಾಮೆಂಟ್ಸ್ ಮಾಡೋದು ತುಂಬ ಕಡಿಮೆ. ನೀವು ಕಾಮೆಂಟ್ಸ್ ಮಾಡಿದ್ರೆ ಯೂಟ್ಯೂಬ್ ಅದು ಇನ್ನೂ 4 ಜನಕ್ಕೆ ತೋರಿಸುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಮಾಡಿ, ಆ ಕಾಮೆಂಟ್ಸ್ಗೆ ಆನ್ಸರ್ ನೋಡಿದ್ರಲ್ಲ ಅದೇ ಅದು. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಎಲ್ಲರಿಗೂ, ಬಾಯ್.